ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತಿನ ಬ್ಲಾಗಲ್ಲಿ ಏನೂ ಇಲ್ಲ. ವೆಂಕಿಯವರ ಅಕ್ಕನ ಮನೇಲಿ ಹಬ್ಬ ಇದೆ, ಸೊ ಹಂಗಾಗಿ ಹಬ್ಬಕ್ಕೆ ಹೋಗಬೇಕು. ಇವಾಗ ಟೈಮು 4 o'clock ಆಗಿದೆ. ಹೊರಡ್ಬೇಕು, ಇವಾಗ ರೆಡಿ ಆಗಬೇಕು, ಹೋಗಿ ರಿಟರ್ನ್ ಬರೋದು. ಹಬ್ಬ ಇರೋದು ಅವ್ರ ಮನೆ ತುಮಕೂರಲ್ಲಿ, ಗುಬ್ಬಿ. ಸೊ ಇವಾಗ ತುಮಕೂರಿಗೆ ಹೊರಡಬೇಕು, ಹೋಗಿ ಊಟ ಮಾಡಿಕೊಂಡು ರಿಟರ್ನ್ ಬರೋದು. ರೆಡಿ ಆಗಬೇಕು, ಇನ್ನೂ ರೆಡಿ ಆಗಿಲ್ಲ. ವೆಂಕಿ ಗಾನವನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ. ಗಾನವ್ ಬಂದ ತಕ್ಷಣ ಅವ್ನಿಗೆ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗಬೇಕು. ಇನ್ನೂ ಊಟ ಮಾಡಿಲ್ಲ. ನಾನು ಇವತ್ತು ತಿಂಡಿನೂ ತಿಂದಿಲ್ಲ, ಮರ್ತೇ ಹೋಗ್ಬಿಟ್ಟೈತೆ ತಿಂಡಿ ತಿಂದಿಲ್ಲ ಅಂತ. ಸೊ ಇವಾಗ ಊಟ ಮಾಡಿಕೊಂಡು ರೆಡಿಯಾಗಿ ಹೊರಡೋದು. ಗಾನವ್ ಬಂದ ಅನಿಸುತ್ತೆ, ಗಾಡಿ ಸೌಂಡ್ ಕೇಳಿಸ್ತು, ಹೋಗಿ ನೋಡ್ತೀನಿ. ಆ್ಯಂಡ್ ಚೆರಿ ಮಲ್ಕೊಂಡಿದ್ದಾನೆ. ಇದ್ಮೇಲೆ ಅವನ ಕೂಡ ರೆಡಿ ಮಾಡಬೇಕು. ರೆಡಿ ಅಂದರೆ ಇನ್ನೇನು ಡ್ರೆಸ್ ಚೇಂಜ್ ಮಾಡ್ಕೋಬೇಕಷ್ಟೆ. ಬನ್ನಿ ಇವಾಗ ರೆಡಿ ಆಗೋಣ. ನಂದು ವಾಸ್ತು ಗಿಡ ಒಂದು ಎಲೆ ಇಲ್ಲ ನೋಡಿ, ಬರೀ ಕಡ್ಡಿ. ಎಲೆಗಳೆಲ್ಲ ನಮ್ಮ ಚೆರಿ ಕಿತ್ತಾಕಿರೋದು. ಒಂದೇ ಒಂದು ಪಪ್ಪಾಯಲ್ಲಿ ಚಿಗುರು ಬಂದ್ಬಿಟ್ಟೈತಿ, ಕಾಣಿಸ್ತೈತಾ ಇಲ್ಲಿ ನೋಡೋಣ. ಅದರಿಂದ ಏನಾದರೂ ಜೀವ ಬರುತ್ತಾ ಅಂತ ಹಂಗೆ ಇಟ್ಟಿದ್ದೀನಿ. ಸೊ ನಾನಿವತ್ತು ಯಾವ್ದು ಹಾಕೋತಾ ಇದ್ದೀನಿ ಅಂದರೆ ಬ್ಲ್ಯಾಕ್ ಕಲರ್ ಲೆಗಿನ್, ರೆಡ್ ಕಲರ್ ಟಾಪ್, ಲೆಗಿನ್ ಮತ್ತು ಪ್ಯಾಂಟ್ ಹಾಕೊಂಡು ಹೋಗ್ತಾಯಿದ್ದೀನಿ. ಹಬ್ಬಕ್ಕೆಲ್ಲ ಸೀರೆ ಉಡ್ಕೊಂಡು ಹೋಗ್ಬೇಕಂತೆ. ಯಾರು ಉಡ್ಕೊಂಡು ಹೋಗ್ತಾರೆ ಬರೋ ಇಲ್ಲಿಂದ ಅಲ್ಲಿವರೆಗೆ. ಸೊ ಹಂಗಾಗಿ ಲೆಗಿನು ಮತ್ತು ಟಾಪ್ ಡ್ರೆಸ್ ಹಾಕೊಂಡು ಹೋಗ್ತಾಯಿದ್ದೆ. ಇವಾಗ ಹೋಗಿ ಮುಖ ತೊಳ್ಕೊಂಡು ಬಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಗಂಧ ಮುಗೀತಾ ಸ್ಕೂಲು? ಸಾಕ್ಸ್ ಬಿಚ್ಚು, ಮ್ಯೂಟ್ ಮಾಡಮ್ಮ ಟಿವಿನ, ವ್ಲಾಗ್ ಮಾಡ್ತಾ ಇಲ್ವ ಇಲ್ಲಿ. ಸಾಕ್ಸ್ ಬಿಚ್ಚು, ನೀ ಬರಲ್ವ ಊರಿಗೆ? ಮತ್ತೆ ಬಿಚ್ಚಾಕು ಬೇಗ. ಅಮ್ಮನ ಜೊತೆ ಮುಖ ತೊಳ್ಸ್ಕೊಬರಾಗು, ನಾನು ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಅಷ್ಟರಲ್ಲಿ. ಇದು ನಾನು ಅಲ್ಲಿ ಹೊರಗಡೆ ಹೋಗಿದ್ದೆ, ಅದಕ್ಕೆ ಹಾಕೊಂಡು ಹೋಗಿದ್ದೆ. ಕರ್ಕೊಂಡೋಗಿ ಅಮ್ಮನ. ನಾವು ಬರಲ್ಲ, ನಾನು ಬರಲ್ಲ ಊರಿಗೆ. ನಾನು ಹೋಯ್ತೀನಿ ಬಿಡು ಹಂಗಾರೆ. ಬಿಡು ರೆಡಿ ಮಾಡೋಣ. ಎಸ್ ಗೈಸ್, ಫೈನಲಿ ರೆಡಿಯಾಗಿ ಆಯಿತು. 5 ಗಂಟೆ ಆಗೈತೆ ಟೈಮು. ನಾವು ಆವಾಗಲೇ ರೆಡಿ ಆಗಿದ್ವಿ. ವೆಂಕಿ ಹೊರಗಡೆ ಹೋಗಿ ಇವಾಗ ಬಂದಿದ್ದಾನೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸಿಂಪಲಾಗಿ ಚೂಡಿದಾರ ಹಾಕೊಂಡಿದ್ದೀನಿ, ಅಂದರೆ ತುಂಬ ದೂರ ಅಲ್ವಾ. ಸೊ ಹಂಗಾಗಿ ಚರಿ ಎತ್ಕೊಂಡು ಕೂತ್ಕೋಬೇಕಲ್ವ, ಕಂಫರ್ಟಬಲ್ ಆಗಲ್ಲ. ಹಾಗಾಗಿ ಡ್ರೆಸ್ ಹಾಕ್ಕೊಂಡೆ. ಈಗ ಹೊರಡವ ಸಮಯ. ಚರಿ ಇನ್ನೂ ಮಲ್ಕೊಂಡವನೆ, ಹಂಗೆ ರೆಡಿ ಮಾಡಿದ್ದೀನಿ, ಮಲಗಿಸ್ಕೊಂಡೇ ರೆಡಿ ಮಾಡಿದ್ದೀನಿ. ಹೆಂಗೆ ನಾನು ಇಲ್ಲಿ ಗಾನೋ ಕನವ ಮಾಡಿ ಕನವು ಜೀನ್ಸ್ ಹಾಕ್ಕೊಂಡವನೆ. ಅಮ್ಮಂಗೆ ಮಾತ್ರ ಬೇಕಂತೆ. ಸೊ ಕೊಟ್ಬಿಟ್ಟು ಹೊರಡುವ. ಇಲ್ವಲ್ಲ ಗುರು ಪ್ಯಾರಾಸಿಟಮಲ್ಲು. ಎಸ್ ಆಯ್ತು, ಬೇಕಂತ ಹೊರಡೋಣ. ಸರಿ ನೋಡಿ, ಮುಖ ತೋರಿಸ್ತೇನೆ ಆಮೇಲೆ ತೋರಿಸ್ತೀನಿ ಬಿಡು. ಬಾ ಬೇಗ, ಅದಕ್ಕೆ ಬಾ ಅಂತ ಹೇಳೋದು. ಅಲ್ಲಿ ನಿಂತ್ಕೊಳ್ಳೋದು ಮನೆ ಬೇಗ ಬಂದ್ಬಿಡ್ಬೇಕು, ಇಲ್ಲ ಹಿಂದಕ್ಕೆ ಹೋಗ್ಬೇಕು. ಸರಿ ಮಲ್ಕೊಂಡವನೇ, ಇವಾಗಿದೆ ಹೇಳ್ತವನೆ. ಸರಿ ನೋಡಿ, ಶೂ ಹಾಕಿ, ಜೀನ್ಸ್ ಹಾಕಿ, ಟಿ ಶರ್ಟ್ ಹಾಕಿ, ಟೋಪಿ ಹಾಕಿದ್ದೀನಿ. ಚರಿಗೆ ಇನ್ನೊಂದು ಕ್ಯಾಪ್ ತೊಗೊಂಡಿದ್ದೀನಿ ಚಳಿಗೆ. ಇದು ಸುಮ್ಮನೆ ಸ್ಟೈಲ್ಗೆ ಹಾಕಿರೋದು. ಏನಾದರೂ ಹೋಗ್ತಾ ಚಳಿ ಆದರೆ ಅದು ಹಾಕಿ. ವೆಂಕಿ ವೆನಿಟಿ ಬ್ಯಾಗ್ ತರಲಿಲ್ವ ನಂದ? ಹೋಗಿ ತಗೋಬ. ಕೈ ಕೊಟ್ಟು ಬಂದಿದ್ದೀನಿ ವೆನಿಟಿ ಬ್ಯಾಗ, ಹಿಡ್ಕೊಂಬ ಅಂತ ಬಿಟ್ಬಿಟ್ಟು ಬಂದವನೆ. ಎಷ್ಟು ಹಿಂಸೆ ಕೊಡ್ತಾನೆ ಅಂದರೆ. ಇವಾಗ ಹೋಗಿ ನಾವು ಊರಲ್ಲಿ ನಮ್ಮ ಮಾವ
ಮತ್ತೆ ನಾ ಕರ್ಕೊಂಡು ಓಡಬೇಕು ಹಿರಿಸೇವೆಯಲ್ಲಿ. ಎಸ್ ಗೈಸ್, ಹೋಗ್ತಾ ವಿಡಿಯೋ ಮಾಡ್ತೀನಿ. ಬಾಯ್. ಸರಿ ಚೆರ್ರಿ ತುಂಬ ದಿನ ಆದ್ಮೇಲೆ ಟೋಪಿ ಹಾಕಿಸ್ಕೊಂಡವನೆ. ಒಂದು ಸ್ವಲ್ಪ ಹೊತ್ತಲ್ಲಿ ಕಿತ್ತಾಕ್ತಾನೆ ಅಲ್ವಾ ಕಂದಮ್ಮ? ಇವಾಗ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಟೈಮು ಇವಾಗ ಆಲ್ರೆಡಿ 5:30. ಕಟ್ಟೇನು ಮಾಡ್ಬಿಡ, ಕಂಟಿನ್ಯೂಸ್ ಮಾಡ್ಕೊಂಡು ಹೋಗು. ವಾಯ್ಸ್ ಬೇಡವಾ? ವಾಯ್ಸ್ ಹಾಕಿ, ವಾಯ್ಸ್ ಹಾಕ್ತೀನಿ. ಹಾಕು. ನೋಡಿ ನಮ್ಮ ಅಕ್ಕ ಇವಾಗ ಬಂದು ಪಾಪಕ್ಕೆ ಸರಿ ಮಾಡ್ತಾವ್ರೆ. ಇನ್ನ ಆಚೆಲ್ಲ ತೋರಿಸ್ತೀನಿ, ಒಂದ್ಸಲ ನೋಡ್ಕೊ ಬನ್ನಿ. ತೋರ್ಸ್ಕೊ ಅಲ್ಲೆಲ್ಲ ತೋರ್ಸಲ್ಲ. ಇದು ಮಾಡಿಲ್ಲ ಇನ್ನ. ಸಾಕ್ ಬಿಡ. ಯೂಟ್ಯೂಬ್ ಬಿಡಾಕಿ ಏನೇನ್ ಇದ್ ಮಾಡ್ತಾ ಇದೀರಾ? ಇದು ಚರಣ್ ನೋಡಿ, ಮಟನ್ ಸಾರು, ಇದು ಚಿಕನ್ ಫ್ರೈ, ಇದು ರೈಸು, ಕನ್ನಮ್ಮ ಎಲ್ಲೋ ಕಾಣಿಸ್ತಾ ಇಲ್ಲ. ಆಯ್ ಮಾಡು. ನೀನು ಆಯ್ ಮಾಡು. ಏನಿದೊಂದು 5 ಕಿಲೋಮೀಟರ್ ಜಾಸ್ತಿ ಆಯ್ತದೆ ಅಷ್ಟೇ. ರೋಡ್ ಚೆನ್ನಾಗಿ. ಗೈಸ್, ನಾನು ವಿಡಿಯೋನ ಮತ್ತೆ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಬರೋಷ್ಟರಲ್ಲಿ 11 o'clock ಆಗೋಗಿತ್ತು. ಬಂದು ಊಟ ಮಾಡಿ ಮಲ್ಕೊಂಡಿದ್ದೆ ಆಯಿತು. ಹಾಗಾಗಿ ಏನು ವಿಡಿಯೋನೇ ಮಾಡಿಲ್ಲ. ಸ್ವಲ್ಪ ಯಾಕೋ ಟಯರ್ಡ್ ಆದಂಗೆ ಅನಿಸ್ತಾ ಇತ್ತು. ಸೊ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸ ಇತ್ತು, ಮುಗಿಸ್ಕೊಂಡು ಇವಾಗ ಗಾನವ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಸ್ಕೂಲಿಂದ. ಅವನ್ನ ಕರ್ಕೊಂಡು ಹಾಗೆ ನಮ್ಮ ಅತ್ತೆ ಬಂದಿದ್ದಾರೆ, ಅಂದರೆ ನಮ್ಮ ಅಪ್ಪಾಜಿ ತಂಗಿ. ಸೊ ಅಮ್ಮ ಮತ್ತು ನಮ್ಮ ಅತ್ತೆ ಸ್ಯಾರಿ ಶಾಪಿಂಗ್ ಹೋಗಿದ್ದಾರೆ. ಇವಾಗ ಗಾನವನ್ನ ಕರ್ಕೊಂಡು ನಾನು ಅಲ್ಲಿಗೆ ಹೋಗಬೇಕು. ಚರಿ ಕೂಡ ಅಮ್ಮನ ಜೊತೆನೇ ಹೋಗಿದ್ದಾನೆ. ಹೋಗಿ ಸೀರೆ ತಗೊಂಡು ಬರೋಣ ಮನೆಗೆ. ಹಾಗೆ ಇನ್ನೊಂದೇನು ಗೊತ್ತಾ, ನಾನಿವತ್ತು ಬೆಳಗ್ಗೆ ಹೋಗಿ ಇಯರಿಂಗ್ಸ್ ತೊಗೊಬಂದಿದ್ದೀನಿ ಹೊಸದು. ನೋಡಿ ಚೆನ್ನಾಗಿತ್ತಾ? ಇವತ್ತು ತೊಗೊಂಡಿದ್ವಿ. ನಾನು ಸೌಮ್ಯಕ್ಕ ಹೋಗಿ ತೊಗೊಬಂದ್ವಿ. ಅದು ಫೋನ್ ತಗೊಂಡು ಹೋಗಿರಲಿಲ್ಲ, ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ 3.5 ಗ್ರಾಮ್ ಇದೆಯಂತೆ. ಇದೆಯಂತೆಲ್ಲ 3.5 ಗ್ರಾಮ್ ಐತೆ. ಚೆನ್ನಾಗೈತೆ ನೋಡಿ ಡಿಸೈನ್. ಕಾಣಿಸ್ತಿದ್ಯಾ? ಬೆಳಗ್ಗೆಯಿಂದ ಇದೇ ಕೆಲಸ ಆಗಿರೋದು. ಹೋಗಿ ಒಲೆ ತೊಗೊಂಡು ಸಂಗೀತ ಶಾಪಿಂಗ್ ಹೋಗಿ ಸ್ವಲ್ಪ ಏನೇನೋ ಬೇಕಿತ್ತು ತೊಗೊಂಡು ಮನೆಗೆ ಬಂದು ಇವಾಗ ಗಾನವ ಕರ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಮತ್ತೆ ನೆಕ್ಸ್ಟು ಸ್ಯಾರಿ ಶಾಪಿಂಗ್. ಅಮ್ಮ ಎಲ್ಲ ಹೋಗಿದ್ದಾರೆ. ಇವಾಗ ನಾನು ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತೀನಿ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾನವ್ ಮತ್ತು ಚೆರಿ ಆಟಾಡ್ತವನೆ. ಇವರಿನ ಶಾಪ್ ಮಾಡ್ತಾ ಇದ್ದಾರೆ. ನಂದು ಆಲ್ರೆಡಿ ಶಾಪಿಂಗ್ ಮುಗೀತು. ಒಂದು ಡ್ರೆಸ್ ತಗೊಂಡಿದ್ದೀನಿ. ಇಲ್ಲಿ ಡ್ರೆಸ್ ತಗೋಬಿಟ್ಟು ಅಮ್ಮಂಗೆ ಕೊಡಿಸು ಅಂತ ಹೇಳ್ತಾ ಇದ್ದೀನಿ. ಏನು ಮಾಡುತ್ತೋ ಗೊತ್ತಿಲ್ಲ. ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಚೆರಿ ನೋಡ್ತೀರಾ? ಮಲ್ಕೊಂಡಿದ್ದ, ಇವಾಗ ಎದ್ಬಿಟ್ಟು ಆಟಾಡ್ತಾ ಇದ್ದಾನೆ. ಮಳೆ ಬರ್ತಾಯಿದೆ. ಇವನೇನು ಒಂದು ಅರ್ಧ ಗಂಟೆಲಿ ಮುಗಿಯುತ್ತೆ. ತಗೊಂಡು ಹೊರಡು ಮನೆಗೆ. 3 ನೈಟಿ ತಗೊಳಕ್ಕೆ 1 hour ಮಾಡೋರೆ.
ಸೋಲೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಅವ್ರನ್ನ ತೋರಿಸಿ. ನಂದಿನಿ ಸಿಕ್ಕಿದ್ಲು ಹೋಗ್ತಾ, ಅದಕ್ಕೆ KFCಗೆ ಬಂದಿದ್ದೀವಿ ತಿನ್ಕೊಂಡು ಹೋಗೋಣ ಅಂತ. ಅಮ್ಮರ ಆಟೋದಲ್ಲಿ ಹೋಗೋರು, ಇವಾಗ ನಾವು ತಿನ್ಕೊಂಡು ಹೋಗ್ತೀವಿ. ನಂದಿನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಗೈಸ್ ಫೈನಲಿ ಮನೆಗೆ ಬಂದೆ. ಟೈಮು 7:15. ವೆಂಕಿ ಚಿಕನ್ ತರಕ್ಕೆ ಹೋಗೋಣ. ಚಿಕನ್ ಸಾಂಬಾರು. ನೀವು ಬರ್ತಾನೋ ಅಲ್ಲಿ ಚಿಕನ್ ತಿನ್ಕೊಂಡ್ವಿ KFCಲಿ. ಮತ್ತೆ ನಾವೆಲ್ಲ ಚಿಕನ್ ಸಾಂಬಾರು ಮಾಡಿ ಊಟ ಮಾಡಬೇಕು. ನಮ್ಮಮ್ಮ ಮಾಡುತ್ತೆ, ನಾವು ಊಟ ಮಾಡೋದಷ್ಟೇ ಕೆಲಸ. ಬ್ಲಾಗ್ ಮಾಡಕ್ಕೆ ಬಿಡಲ್ಲ, ವಟ 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 ಅಂತವೆ. ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾ ಇದ್ದೀನಿ. ಟೈಮು 10 ಗಂಟೆ ಆಗೈತೆ ಟೈಮು. ಮುದ್ದೆ, ಚಿಚ್ಚಿ ಸಾರು, ಅನ್ನ. ಎಸ್ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು TV ನೋಡಿ ಇವಾಗ ಮಲ್ಕೊಳ್ಳೋಣ ಅಂತ ಬಂದಿದ್ದೀನಿ. ಚೆರಿ ನೋಡಿ ಮಲ್ಕೊಂಡಿದ್ದ. ಅವನು ಯಾಕೋ ಇವತ್ತು ಊಟಕ್ಕೂ ಎದ್ದಿಲ್ಲ. ಅಂದರೆ ಬೆಳಗ್ಗೆಯಿಂದ ಔಟ್ಸೈಡಲ್ಲೇ ಇದ್ವಲ್ಲ, ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಹಂಗಾಗಿ ಇವತ್ತು ಬೇಗನೆ ಮಲ್ಕೊಂಡ. ಊಟಕ್ಕೆ ಎದ್ದಿಲ್ಲ. ನೋಡೋಣ ಮಧ್ಯರಾತ್ರಿ ಏನಾದ್ರು ಇದ್ದರೆ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ನಿಸ್ತೀನಿ. ಸೊ ವಿಡಿಯೋನೇ ಎಂಡ್ ಮಾಡಿರಲಿಲ್ಲ, ಹಾಗಾಗಿ ಎಂಡ್ ಮಾಡೋಣ ಅಂತ ಬಂದೆ. ಆ್ಯಂಡ್ ನಾನಿವಾಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಹೋಲೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬೈ ಬಾಯ್.